ಅಕ್ರಮವಾಗಿ ಸಂಗ್ರಹಿಸಿದ್ದ ಮಿನಿ ಸಿಲಿಂಡರ್ಗಳು ಸ್ಫೋಟವಾಗಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿಯ ಶಿವಾಜಿ ಸರ್ಕಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಸಿಲಿಂಡರ್ಗಳು ಸ್ಫೋಟಗೊಂಡು 4 ಗಂಭೀರವಾದಂತ ಗಾಯ ಆಗಿದೆ. ಸಿಲಿಂಡರ್ ಸ್ಫೋಟದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಸ್ಫೋಟದಿಂದ ಇಡೀ ರಸ್ತೆ ಉದ್ದಕ್ಕೂ ಆವರಿಸಿಬಿಟ್ಟಿದ್ದ ಬೆಂಕಿ. ಸ್ಫೋಟ ಕಂಡು ಓಡ್ ಹೋಗ್ಬಿಟ್ಟಿದ್ದಾರೆ ಜನರು. ಹೋಮ್ಗಾರ್ಡ್ಗಳು ದಾದಾಫಿ ಜಮಾದಾರ್ ಅಂಗಡಿಯಲ್ಲಿದ್ದ 5 ಕೆಜಿ ಸಿಲಿಂಡರ್ಗಳು, ಅಂಗಡಿಯಲ್ಲಿದ್ದಂತ 3ರಿಂದ 4 ಮಿನಿ ಸಿಲಿಂಡರ್ ಒಮ್ಮೆಲೆ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಗಾಯಾಳುಗಳು ಇದೀಗ ಬದಾಮಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರೋದು. ಸಿಲಿಂಡರ್ ಸ್ಫೋಟ ಸ್ಥಳಕ್ಕೆ ಬದಾಮಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಅಕ್ರಮವಾಗಿ ಸಂಗ್ರಹಿಸಿದ್ದ ಮಿನಿ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿರೋದು. ಯಾವ ಕಾರಣಕ್ಕೆ ಅಕ್ರಮವಾಗಿ ಸಂಗ್ರಹಿಸಿ ಇಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಬಾಗಲಕೋಟೆ ಜಿಲ್ಲೆ ಬದಾಮಿಯ ಶಿವಾಜಿ ಸರ್ಕಲ್ ಬಳಿ ಒಂದು ಘಟನೆ ನಡೆದಿರೋದು ನೀವು ದೃಶ್ಯದಲ್ಲಿ ಗಮನಿಸಿರಬಹುದು. ನೋಡಿ ಯಾವ ತರ ಬ್ಲಾಸ್ಟ್ ಆಯ್ತು ಅಂತ. ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲಿ ಬ್ಲಾಸ್ಟ್ ಆಗಿರೋದು. ಅಲ್ಲಿರೋರೆಲ್ಲ ಎದ್ನೋ ಬಿದ್ನೋ ಅಂತ ಓಡಕ್ ಶುರು ಮಾಡಿದ್ದಾರೆ. ಬಾಂಬ್ ರೀತಿ ಸ್ಫೋಟಗೊಂಡಂತ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಸ್ಫೋಟದಿಂದ ಇಡೀ ರಸ್ತೆ ಉದ್ದಕ್ಕೂ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ. ಅಕ್ಕಪಕ್ಕದ ಬಿಲ್ಡಿಂಗು ಪ್ರತಿ ಒಂದಕ್ಕೂ ಕೂಡ ಬೆಂಕಿ ಆವರಿಸ್ಕೊಂಡಿರುವಂಥದ್ದು. ಸುಮಾರು ಸಿಲಿಂಡರ್ಗಳನ್ನ ಇಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಲವರಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. 4 ಗಂಭೀರವಾದಂತ ಗಾಯಗಳಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿನ ದೃಶ್ಯವನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಆ ರಸ್ತೆ ಉದ್ದಕ್ಕೂ ಕೂಡ ಬೆಂಕಿ ಆವರಿಸ್ಕೊಂಡ್ ಬಿಟ್ಟಿದೆ. ಪಾಪ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾದ್ರೆ ಇನ್ ಕೆಲವರಿಗೆ ಗಂಭೀರವಾಗಿ ಗಾಯ ಆಗಿದೆ. ಜೀವ ಉಳಿತಲ್ಲ ಅನ್ನೋದು ಒಂದೇ ನೆಮ್ಮದಿಯಲ್ಲಿ ಇವಾಗ ಸದ್ಯಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅಕ್ಕಪಕ್ಕದ ಬಿಲ್ಡಿಂಗ್ಸ್ಗಳು, ವೆಹಿಕಲ್ಸ್ಗಳು ಎಲ್ಲದಕ್ಕೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು ಹಿರೇಮಠ್, ಇದು ಎಷ್ಟೊತ್ತಿಗೆ ನಡೆದಂತ ಪ್ರಕರಣ? ಸದ್ಯ ಬೆಂಕಿ ಎಲ್ಲ ನಂದಿಸಾಗಿದ್ಯಾ? ಸದ್ಯದ ಸ್ಥಳದ ಪರಿಸ್ಥಿತಿ ಹೇಗಿದೆ? ಖಂಡಿತ. ಯಾಕಂತಂದ್ರೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮಿನಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು ಪ್ರಮುಖವಾಗಿ ರಾತ್ರಿ 12 ಗಂಟೆ ಸುಮಾರಿಗೆ ಆಗಿರ್ತಕ್ಕಂಥ ಘಟನೆ. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಶಿವಾಜಿ ಸರ್ಕಲ್ ನಲ್ಲಿ, ಪ್ರಮುಖವಾಗಿರ್ತಕ್ಕಂಥ ಸರ್ಕಲ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಶಿವಾಜಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಏನು ದಾದಾಪೀರ್ ಜಮಾದಾರ್ ಎಂಬುವರ ಸೇರಿದ ಅಂಗಡಿ ಅಂತಾನೆ ಹೇಳ್ಬೇಕಾಗತ್ತೆ. ಅಲ್ಲಿ ಸಿಲಿಂಡರ್ ರಿಫಿಲ್ ಮಾಡಿಕೊಡುವಂತದ್ದು ಅಲ್ಲಿ ಅಂಗಡಿಯಲ್ಲಿ ನಡೀತಾ ಇತ್ತು ಅನ್ನುವಂತ ಆರೋಪ ಒಂದ್ ಕಡೆ ಕೇಳಿ ಬರ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ 5 ಕೆಜಿ ಇರ್ತಕ್ಕಂಥ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಗಣೇಶ್ ಉತ್ಸವ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಹೋಮ್ ಗಾರ್ಡ್ಸ್ ಗಳು ಹೋಗುವಂತ ಸಂದರ್ಭದಲ್ಲಿ ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಸ್ಥಳದಲ್ಲಿ ಯಾರು ಇದನ್ನ ಅಕ್ರಮವಾಗಿ ಸಂಗ್ರಹಿಸಿದ್ರು, ಎಷ್ಟು ಸಿಲಿಂಡರ್ಗಳಿದ್ದು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಸದ್ಯ ಪರಿಸ್ಥಿತಿಯಲ್ಲಿ ಏನು 1 ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗಲಿತ್ತು. ಅದಾದ ಬಳಿಕ ಇನ್ನೂ 3 ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಭಯಾನಕ ದೃಶ್ಯ ಕೂಡ CCTV ಅಂದ್ರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೊಬೈಲ್ ನಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ 3-4 ಜನಕ್ಕೆ ಗಂಭೀರ ಗಾಯವಾಗಿದೆ ಅನ್ನುವಂಥದ್ದು ಕೇಳಿಬರುತ್ತಿರುವಂತದ್ದು. ಪ್ರಮುಖವಾಗಿರ್ತಕ್ಕಂಥ ಏನು ಗಾಯಾಳುಗಳನ್ನ ಅಲ್ಲಿ ಬಾದಾಮಿಯ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ರಸಮಂಜಿ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ದಾದಾಪೀರ್ ಜಮಾದಾರ್ ಅವರ ಅಂಗಡಿಯ ಹೋದಂತ ಸಂದರ್ಭದಲ್ಲಿ 1 ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು ಅನ್ನೋಂತ ಮಾಹಿತಿಯನ್ನ ತಿಳಿದು ಅಲ್ಲಿಯ ಪಕ್ಕದಲ್ಲಿರ್ತಕ್ಕಂಥ ಹೋಮ್ ಗಾರ್ಡ್ಗಳು ತಮ್ಮ ಗೆಳೆಯರು ಇರೋದ್ರಿಂದಾಗಿ ಅವರನ್ನ ಕರೆದುಕೊಂಡು ಬಾಗಿಲನ್ನ ತೆರಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮತ್ತೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬೆಂಕಿ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ಸಂಪೂರ್ಣವಾಗಿ ಮಾಡಿದೆ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂದ್ರೆ ವ್ಯಾಪಾರ ವಹಿವಾಟು ನಡೆಯುವಂತ ಒಂದು ಶಿವಾಜಿ ಸರ್ಕಲ್ ನಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸಿಲಿಂಡರ್ ನ ರಿಫಿಲ್ ಮಾಡುವಂತ ಕೆಲಸಕ್ಕೆ ದಾದಾಪೀರ್ ಜಾಮೀರ್ ಅವರು ಮಾಡ್ತಿದ್ದು ಅನ್ನುವಂಥದ್ದು ಒಂದ್ ಕಡೆ ಕೇಳಿ ಬರ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಆತನನ್ನ ಕೂಡ ವಶಪಡಿಸಿಕೊಂಡು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಸಿಲಿಂಡರ್ ಸ್ಫೋಟದಿಂದ 3-4 ಜನಕ್ಕೆ ಗಂಭೀರ ಗಾಯ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರ ಭೇಟಿ ಕೊಟ್ಟ ನಂತರ ತಾಲೂಕಾ ಆಸ್ಪತ್ರೆಯಲ್ಲಿ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ
ಸಿಪಿಐ ಅವರು ಕೂಡ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ನೀತಿ. ಒಟ್ಟಾರೆಯಾಗಿ ಏನು ಸಿಲಿಂಡರ್ ಅಕ್ರಮವಾಗಿ ಏನು ಪ್ರಮುಖವಾಗಿರ್ತಕ್ಕಂಥ ಏನು ಅಂಗಡಿಯಲ್ಲಿ ಇಟ್ಟು ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಲ್ಲಿಯ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು ನೀತಿ. ಇನ್ನು ಈ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಯಾರು ಸೀರಿಯಸ್ಸು ಆ ಥರದ್ದೇನಾದರೂ ಇದೆಯಾ? ಯಾಕಂದರೆ ನಾವು ಭೀಕರತೆಯನ್ನು ನೋಡಿದ್ರೆ ಅಲ್ಲಿ ಸ್ಫೋಟ ಆಗಿದ್ದು ಬೆಂಕಿ ಹೊತ್ಕೊಂಡಿದ್ದು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಗುರು? ನೀತಿ ಅಂದ್ರೆ ತಾಲೂಕು ಆಸ್ಪತ್ರೆ ಈಗಾಗಲೇ ಚಿಕಿತ್ಸೆಯನ್ನ ಕೂಡ ಪಡಿತಿರುವಂತದ್ದು. ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ಒಬ್ಬರಿಗೆ ಮಾತ್ರ ಗಂಭೀರ ಗಾಯ ಆಗಿ ಎಡಗೈ ಮತ್ತು ಬಲಗೈಯಲ್ಲಿ ಸಾಕಷ್ಟು ನೋವಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಅಂದ್ರೆ ಸಣ್ಣ ಪುಟ್ಟ ಗಾಯಗಳಾಗಿರೋ ಈ ಮೂವರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಬ್ಬರಿಗೆ ಗಂಭೀರ ಗಾಯ ಆಗಿದೆ. ಹಾಗೇನೋ ಸಾವು ನೋವಿನಂತ ಸ್ಥಿತಿಗತಿಯಲ್ಲಿ ಇಲ್ಲ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ತಾಲೂಕಾ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೂಡ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಏನು ಪಟ್ಟಣದಲ್ಲಿರ್ತಕ್ಕಂಥ ಪ್ರಮುಖ ಶಿವಾಜಿ ಸರ್ಕಲ್ ನಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಏನು ಸಿಲಿಂಡರ್ ಅನ್ನ ರಿಫಿಲ್ ಮಾಡಿಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮತ್ತು ಅಲ್ಲಿ ಚರ್ಚೆ ಆಗ್ತಿರುವಂತದ್ದು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಸಾಕಷ್ಟು ಜನರಿಗೆ ಗಂಭೀರ ಗಾಯಗಳಾಗ್ತಿದ್ದು, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ಈ ರೀತಿ ಗಾಯವಾಗಿರುವಂತದ್ದು. ಪ್ರಮುಖವಾಗಿ ರಾತ್ರಿ 12 ಗಂಟೆಗೆ ಏನು ಬಾಂಬ್ ರೀತಿಯಾಗಿ ಈ ರೀತಿಯಾಗಿ ಸ್ಫೋಟ ಆಗಿರೋದ್ರಿಂದಾಗಿ ಅಲ್ಲಿ ಸಾರ್ವಜನಿಕರು ಕೂಡ ಏನು ಭಯಾನಕರದಿಂದ ಹೊರಗಡೆ ಓಡಿ ಬಂದುವಂತ ದೃಶ್ಯಗಳು ಕೂಡ ಅಲ್ಲಿ ಮೊಬೈಲ್ ನಲ್ಲಿ ಕೂಡ ಸೆರೆಯಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ ತಮ್ಮ ಡೀಟೇಲ್ಸ್ಗಾಗಿ. ಯಾರು